ಮಿಸ್ಟರ್ ರೌಡಿ ಕರ್ಮೇಂಟ್, ಇದೇನು ರೂಪ ನಿನ್ನ ಅವಸ್ಥೆ? ಹಾ ಭಯ ಪಡಬೇಡ. ನಿನ್ನನ್ನು ಇಷ್ಟೊಂದು ಸುಲಭವಾಗಿ ಕೊಲೆ ಮಾಡೋದಿಲ್ಲ. ನಾನು ಹೇಳಿದ ಹಾಗೆ ನೀನು ಕೇಳಿದ್ರೆ ಸರಿ, ಇಲ್ದಿದ್ರೆ ನಾನೇನ್ ಮಾಡ್ಬೇಕು ಹೇಳು ರೂಪ. ಇವಾಗ ಮೊದಲು ನನ್ನ ಕೊರಳಿಗೆ ತಾಳಿ ಕಟ್ಟಬೇಕು, ನನ್ನೊಂದಿಗೆ ಸಂಸಾರ ಮಾಡಬೇಕು. ನಿನ್ನ ಹೆಸರಿನಲ್ಲಿದ್ದ ಅರ್ಧ ಆಸ್ತಿ ನನ್ನ ಹೆಸರಿಗೆ ಬರೆದು ಕೊಡಬೇಕು. ಯಾಕೆಂದ್ರೆ ನಾಳೆ ನೀನ್ಯಾದ್ರೂ ನನ್ನನ್ನು ಬಿಟ್ಟು ಹೋದ್ರೆ ನನ್ನ ಹೊಟ್ಟೆಯಲ್ಲಿರುವ ನಿನ್ನ ಮಗು ನಿನ್ನ ಹೆಸರು ಹೇಳಿ ಬದುಕಬೇಕಲ್ಲ. ಇದನ್ನೆಲ್ಲ ನೀನ್ ಮಾಡ್ತೀಯಾ ಇಲ್ಲ ಈ ನನ್ನ ಗುಂಡಿಗೆ ನಿನ್ನ ಪ್ರಾಣದ ಬಲಿ ಕೊಡ್ತೀಯಾ? ಹೇಳೋ ಹೇಳೋ. ರೂಪ ರೊಚ್ಚಿನಲ್ಲಿ ನನ್ನ ಕೊಲೆ ಮಾಡಿದರೂ ಮಾಡಬಹುದು. ಕ್ರೋಧಿಗದ್ದ ಘಟ ಸರ್ಪದೊಂದಿಗೆ ಸರಸವಾಡದರೆ ನನ್ನನ್ನು ಕಚ್ಚದೆ ಬಿಡಲಾರದು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬ ಮಾತು ಸುಳ್ಳಲ್ಲ. ರೂಪ, ನಿನ್ನ ಕೊರಳಿಗೆ ತಾಳಿ ಕಟ್ಟಬೇಕು ತಾನೆ? ಮೊದಲಿನ ಕೈಲಿರುವ ಪಿಸ್ತೂಲು ದೂರ ಎಸೆದು ಬಿಡು. ಎಲ್ಲೋ ಹುಚ್ಚ, ಒಂದು ಸಾರಿ ನಂಬಿ ಅಪನಂಬಿಕೆ ಏಟು ತಿಂದವಳ ನಾನು ನಿನ್ನನ್ನು ನಂಬಲಾರೆ. ಹೇಳು ಮೊದಲು ಏನ್ ಮಾಡ್ತೀಯ ಅಂತ. ನನ್ನ ಮೇಲೆ ನಂಬಿಕೆಯಲ್ಲಿ ರೂಪ. ಚೇಳಿನ ವಿದ್ಯೆ ಕಲಿತು ಹುತ್ತಿನಲ್ಲಿ ಕೈ ಹಾಕುವುದನ್ನ ಎಲ್ಲಾ ಕಲಿಯಲು ನಾನು ಕಲಿತುಕೊಂಡೇ ಇಲ್ಲಿಗೆ ಬಂದಿರೋದು. ಇನ್ನು ನಾನು ನಿನ್ನನ್ನು ನಂಬಲಾರೆ. ಏ ಹುಚ್ಚಿ, ನೀನು ನನ್ನ ಹೆಂಡತಿ ಆಗಬೇಕಾದವಳು, ನಾನು ನಿನ್ನ ಗಂಡನಾಗಬೇಕಾದವನು. ನಮ್ಮಿಬ್ಬರಲ್ಲಿ ಅಪನಂಬಿಕೆ ಬೇಡ. ಮೊದಲು ಈ ಪುಸ್ತಕ ಬಿಸಾಕು. ನಿನ್ನ ಕೊರಳಿಗೆ ತಾಳಿ ಕಟ್ಟಬೇಕು ತಾನೆ? ಕಟ್ತೀನಿ. ನಿಜವಾಗ್ಲೂ ಸತ್ಯವಾಗ್ಲೂ ನನ್ನ ಕೊರಳಿಗೆ ತಾಳಿ ಕಟ್ತೀಯಾ? ಹೆತ್ತವ ರಾಣಿ ಮಾಡಿ ತಾಳಿ ಕಟ್ತೇನೆ. ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಕೊಲೆ ಮಾಡಬಹುದು. ಬೇಡ, ಇಷ್ಟು ಹೇಳಿದ ಮೇಲೆ ಆಯ್ತು, ಸರಿ. ಹಾಗಿದ್ರೆ ನಡೆಯಿರಿ, ಈಗಲೇ ಹೋಗಿ ಮದುವೆ ಆಗ್ಬಿಡೋಣ. ಬನ್ನಿ. ವಿರಸದಲ್ಲಿ ನನ್ನ ಜೊತೆ ತಾಳಿ ಕಟ್ಟುವ ಮುಂಚೆ ವಿರಸ ಮರತಿ ನನ್ನೊಂದಿಗೆ ಸರಸವಾಡು, ಆಮೇಲೆ ನನ್ನ ಕೊರಳಿಗೆ ತಾಳಿ ಕಟ್ತೇನೆ. ಓ ಎಸ್, ಆಯ್ತು.
ಹಾವಿನ ವಿದ್ಯೆ ಕಲಿತವಳಿಗೆ ಜೇಡಿನ ವಿದ್ಯೆ ಏಕೆ ತಿಳಿಯಲಿಲ್ಲ. ಹುಲಿಯ ಬಾಯಿ ಇಲ್ಲಿ ಚಿಕ್ಕಾಗ ಜಿಂಕೆ ಪಾರಾಗಲು ಸಾಧ್ಯವೇ ರೂಪ? ನಿಜ. ಅಮ್ಮ, ನಿಂತ್ಕೋ ಮಿಸ್ಟರ್ ಕರ್ಮಿಂಗ್. ಇದು ನನಗೆ ಪ್ರೀತಿ ಮಾಡಿ ಮೋಸ ಮಾಡಿದ್ದಕ್ಕೆ, ಇದು ನನ್ನ ಕೊರಳಿಗೆ ತಾಳಿ ಕಟ್ಟಲಾರದಕ್ಕೆ, ಇದು ಮೋಸದಿಂದ ನನ್ನನ್ನ ಕೊಲೆ ಮಾಡಿದ್ದಕ್ಕೆ. ಅಮ್ಮ, ಅಮ್ಮ.